ಏಕಾಏಕಿ ಮೂಳೆ ನೋವು ಶುರುವಾಗಿದೆಯಾ? ಈ ವ್ಯಾಯಾಮದ ಜೊತೆಗೆ ಈ ಆಹಾರಗಳನ್ನು ತಿನ್ನೋಕೆ ಶುರು ಮಾಡಿ. ನಮ್ಮ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ. ಆದರೆ ದಿನ ಕಳೆದಂತೆ ವಯಸ್ಸಾಗುವಿಕೆ ಅಥವಾ ಇತರ ಕಾರಣಗಳಿಂದಾಗಿ ಕೊರತೆಯ ಸಮಸ್ಯೆಯನ್ನ ನಾವು ಎದುರಿಸಬಹುದು. ಮೂಳೆಗಳ ಬಲವು ಅವುಗಳಲ್ಲಿರುವ ಕ್ಯಾಲ್ಸಿಯಂ ಮತ್ತು ಖನಿಜಗಳ ಪ್ರಮಾಣವನ್ನು ಅವಲಂಬಿಸಿರುತ್ತೆ. ಮೂಳೆ ಸವಿತ ಆಗದಿದ್ದರೆ ಮೂಳೆಗಳು ಬಲವಾಗಿರುತ್ತವೆ. ಆದರೆ ಮೂಳೆಗಳು ಹೆಚ್ಚು ಸವೆದು ಹೋಗಿದ್ದರೆ ಮೂಳೆಗಳು ದುರ್ಬಲಗೊಂಡಿರುತ್ತದೆ. ಇದಕ್ಕೆ ಉದಾಹರಣೆ ಆಸ್ಟಿಯೋಪಿನಿಯಾ ಅಥವಾ ಆಸ್ಟಿಯೋಪೊರೋಸಿಸ್. ಮೂಳೆ ಸವೆತವನ್ನು ತಡೆಗಟ್ಟಲು ಕ್ಯಾಲ್ಸಿಯಂ ಮಾತ್ರವಲ್ಲ, ವಿವಿಧ ಪೋಷಕಾಂಶಗಳು ಸಹ ಬೇಕಾಗುತ್ತವೆ. ಅಷ್ಟಕ್ಕೂ ಮೂಳೆ ಸವೆತ ಉಂಟಾಗಲು ಕಾರಣವೇನು ಮತ್ತು ಎಂತಹ ಆಹಾರ ಸೇವನೆಯು ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಅಂತ ತಿಳಿಯೋಣ ಬನ್ನಿ. ಕುಟುಂಬಸ್ಥರಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದಿದ್ದರೆ ಹದಿಹರೆಯದಲ್ಲಿ ನಿಧಾನಗತಿಯ ಮೂಳೆ ಬೆಳವಣಿಗೆ, ಧೂಮಪಾನ, ಅತಿಯಾದ ಮದ್ಯಪಾನ, ಕಡಿಮೆ ಚಟುವಟಿಕೆ ಅಥವಾ ದೀರ್ಘಕಾಲದವರೆಗೆ ಕುಳಿತಿರುವುದು ಅಥವಾ ಮಲಗಿರುವುದು ಮೂಳೆ ಸವೆತದ ಸಮಸ್ಯೆಗೆ ಕಾರಣ ಆಗಿರಬಹುದು. ನಿಮಗೆ ಅಂತಸ್ರಾವಕ ಕಾಯಿಲೆಗಳು, ಜೀರ್ಣಕಾರಿ ಸಮಸ್ಯೆಗಳು, ಸಂಧಿವಾತ, ಕೆಲವು ರೀತಿಯ ಕ್ಯಾನ್ಸರ್, HIV, ತಿನ್ನುವ ಅಸ್ವಸ್ಥತೆಗಳು ಮುಂತಾದ ಯಾವುದೇ ಕಾಯಿಲೆಗಳಿದ್ದರೂ ಇವು ಮೂಳೆಗಳನ್ನ ದುರ್ಬಲಗೊಳಿಸಬಹುದು. ಆರೋಗ್ಯಕರ ಮೂಳೆಗಳಿಗೆ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮೆಗ್ನೀಷಿಯಂ, ವಿಟಮಿನ್ ಕೆ, ಸತು, ತಾಮ್ರ, ಮ್ಯಾಂಗನೀಸ್, ಬೋರಾನ್ ಮತ್ತು ಸಿಲಿಕಾನ್ ನಂತಹ ಪೋಷಕಾಂಶಗಳು ಬೇಕಾಗುತ್ತವೆ. ಕಡಿಮೆ ಕ್ಯಾಲೋರಿಯ ಮೀನು, ಡೈರಿ ಉತ್ಪನ್ನಗಳು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯ ಉತ್ತಮ ಮೂಲಗಳಾಗಿವೆ. ಪಾಲಕ್, ಸಿಹಿಗೆಣಸು, ಒಣದ್ರಾಕ್ಷಿ ಮತ್ತು ಬೆಂಡೆಕಾಯಿ ಮೆಗ್ನೀಷಿಯಂನ ಉತ್ತಮ ಮೂಲಗಳಾಗಿವೆ. ಕಿತ್ತಳೆ, ಬಾಳೆಹಣ್ಣು, ಒಣದ್ರಾಕ್ಷಿ ಮತ್ತು ಟೊಮೆಟೊ ಉತ್ಪನ್ನಗಳು ಪೊಟ್ಯಾಷಿಯಂನ ಸಮೃದ್ಧ ಮೂಲಗಳಾಗಿವೆ. ಕೆಂಪು ಮತ್ತು ಹಸಿರು ಬೆಲ್ ಪೆಪ್ಪರ್, ಬ್ರೊಕೋಲಿ, ಸ್ಟ್ರಾಬೆರಿ, ಪಪ್ಪಾಯ ಮತ್ತು ಅನಾನಸ್ಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ಪಾಲಕ್ ಸೊಪ್ಪಿನಂತಹ ಹಸಿರು ಎಲೆಗಳ ತರಕಾರಿಗಳು ವಿಟಮಿನ್ ಕೆ ಯ ಅತ್ಯುತ್ತಮ ಮೂಲಗಳಾಗಿವೆ. ಈ ಪ್ರಕ್ರಿಯೆಯು 6 ರಿಂದ 12 ತಿಂಗಳುಗಳನ್ನ ತೆಗೆದುಕೊಳ್ಳಬಹುದು. ಹೊಸ ಮೂಳೆಯನ್ನ ನಿರ್ಮಿಸಲು ತೂಕವನ್ನು ಎತ್ತುವ ವ್ಯಾಯಾಮಗಳು ಸಹಾಯಕವೆಂದು ಪರಿಗಣಿಸಲಾಗುತ್ತೆ. ಮೂಳೆ ಸಾಂದ್ರತೆ ಕಡಿಮೆ ಆಗ್ತಾ ಇದ್ರೆ ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳ ಪ್ರಮಾಣವನ್ನ ಎಷ್ಟಿದೆ ಅಂತ ಪತ್ತೆ ಹಚ್ಚಲು ಎಕ್ಸ್ರೇ ಪರೀಕ್ಷೆಗಳನ್ನ ಮಾಡಿಸಬೇಕಾಗುತ್ತೆ. ಇದು ಡೆಕ್ಸಾ ಸ್ಕ್ಯಾನ್ ಅಥವಾ ಮೂಳೆ ಸಾಂದ್ರತೆ ಪರೀಕ್ಷೆ ಅಂತ ಕರೆಯಲಾಗುತ್ತೆ. ಇದು ಕಡಿಮೆ ಡೋಸ್ ಎಕ್ಸ್ರೇ ಆಗಿದೆ. ಇನ್ನು ಬೆನ್ನು ಮೂಳೆ, ಸೊಂಟ ಮತ್ತು ಕೈಗಳಂತಹ ಪ್ರದೇಶಗಳನ್ನ ಪರಿಶೀಲಿಸುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.